ಗೌರ್ಮೆಂಟ್ ಅವ್ರು ಯಾರು ಹೋಗಿಲ್ವಾ? ಅಯ್ಯೋ ಕತ್ತೆ ಕಾಯಿಲೆ ಶುರು ಆಗೈತಿ ಈಗ ಭಾರತ ದೇಶದಲ್ಲಿ. ಕತ್ತೆ ಕಾಯಿಲೆ ಕರೋನಾ ಬಂದಿತ್ತಲ್ಲ, ಹಂಗೆ ಕತ್ತೆ ಕಾಯಿಲೆ ಶುರು ಆಗೈತೆ. ಗೌರ್ಮೆಂಟ್ ಇಂದ 25,000 ರೂಪಾಯಿ ಕೊಡ್ತಾವ್ರೆ ಕತ್ತೆ ಕಾಯಿಲೆ ಬಂದಿರೋರ್ಗೆ. ಇಲ್ಲಿರೋರು ಈ ಕಡೆ ಕತ್ತೆ ಕೂಗ್ದಂಗ್ ಕೂಗಿ ದುಡ್ಡು ಇಸ್ಕೊತಾವ್ರೆ ಎಲ್ಲಾರು. ನಾವು ಹಂಗೆ ಮಾಡಿ ಇಸ್ಕೊತಾ ಇದೀವಿ. ನಮ್ ಚಿಕ್ಕಮ್ಮನ್ಗೆ ವಯಸ್ಸಾಗೈತೆ, ಕತ್ತೆ ಕೂಗ್ದಂಗ್ ಕೂಗ್ಲು ಅಲ್ಲೇ ಸ್ಪಾಟ್ ಅಲ್ಲಿ ದುಡ್ಡು ಕೊಟ್ಬಿಟ್ಟು ಹೋಯ್ತಾವ್ರೆ. ಸುಮ್ನೆ ಕತ್ತೆ ಕಾಯಿಲೆ ಅನ್ಬೇಕು. ಗೌರ್ಮೆಂಟ್ ದುಡ್ಡು, ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಯಾಕೆ ಬಿಡ್ಬೇಕು ಅಲ್ವಾ? ಹಂಗೆ ಮಾಡ್ಬೇಕು. ಇನ್ನೇನ್ ಮಾಡ್ತೀಯಾ? ಈಗಿನ ಕಾಲ ಸರಿ ಇಲ್ಲ. ಈಗ ನೆಟ್ ದಾರಿ ಒಳಗೆ ಹೋಗ್ ನೀನು, ಆಗ್ತದ ನೋಡು. ಅದಕ್ಕೆ ನಾನು ಓಡ್ ಬಂದೆ ಅಲ್ಲಿಂದ. ಕತ್ತೆ ಕಾಯಿಲೆ ಅಂದ್ರೆ ಹೆಂಗ್ ಗೊತ್ತಾ ಇರುತ್ತೆ? ಇಲ್ಲಿ ನೋಡು ಮಾಡ್ತಾರೆ, ಮಾಡ್ಬೇಕು ಅಂದ್ರೆ ಅದೇ ಕತ್ತೆ ಕಾಯಿಲೆ. ಮೆಡಿಸನ್ ಕೊಟ್ರಪ್ಪ? ನಿಮ್ಗೆ ಕೊಟ್ರ ಮೆಡಿಸನ್? ಕೂತ್ಕೊಳ್ಳಿ. ನಮ್ಮ ಇವ್ರು ಸರ್, ಅಮ್ಮ ನಮ್ಮ ಕೂತ್ಕೊಳ್ಳಿ. ಇಲ್ಲೆಲ್ಲ ತುಂಬಾ ಜನಕ್ಕೆ ಬಂದ್ಬಿಟ್ಟಿದೆ ಸರ್. ಏನ್ ಗೌರ್ಮೆಂಟ್ ಇಂದ ಒಂದು ಹೆಲ್ಪ್ ಇಲ್ಲ, ಏನಿಲ್ಲ ಸರ್. ನಮ್ಗೆ ಬೇಜಾರಾಗ್ಬಿಟ್ಟಿದೆ ನಮ್ಗೆ. ನಾವು ಬಡವ್ರು ಸರ್, ಎಲ್ಲಿಂದ ಟ್ರೀಟ್ಮೆಂಟ್ ತೊಳ್ಕೋನ? ಎಷ್ಟು ದಿನ ಆಯ್ತಪ್ಪ ಬಂದ್ ನಿನಗೆ? ವಾರ ಆಯ್ತು ಸರ್. ಕಾಸು ಕೊಟ್ರ ನಮ್ ಕಡೆಯಿಂದ? 25,000 ಕೊಡ್ತಾ ಇದಾರೆ. ಕೊಟ್ಟಿಲ್ಲ. ಬಂದಿರೋ ನಿಮ್ಗೇನು? ಇಲ್ಲ ಸರ್, ಬಂದಿಲ್ಲ. ಏನು ಬಂದಿಲ್ಲ. ನಿಮಗ್ ಕೊಟ್ರಮ್ಮ 25,000 ಕೊಡ್ತಾರೆ. ಆಧಾರ್ ಕಾರ್ಡ್ ಎಲ್ಲ ಕೊಟ್ರ? ನೀವು ಕೊಟ್ಟಿದ್ದೀರಾ? ಏನು ಕೇಳ್ತಾ ಇಲ್ಲ. ನಿಂತ್ಕೊಂಡ್ರೆ ಕೇಳ್ಸಲ್ಲ. ಕೂತ್ಕೊಳ್ಳಿ. ಯಾವಾಗಿಂದ ಬಂತಮ್ಮ ನಿಮ್ಗೆ? ಒಂದ್ ವಾರ ಆಯ್ತು. ನನಗ್ ಒಂದ್ ವಾರ ಆಯ್ತು ಸರ್. ನಿಮ್ಗೆ ಒಂದ್ ವಾರ? ಅಮ್ಮ ದೊಡ್ಡ ಅಮ್ಮ ಹೇಳು. ಒಂದು ವಾರ. ನಿಂಗಮ್ಮ? 5 ದಿನ ಆಯ್ತು ಸರ್. ಅದು ರಾತ್ರಿ ಮಲ್ಕೊಂಡಾಗ ಊಟ ಒಂದ್ ತುತ್ತು ತಿನ್ನಕ್ ಆಗ್ತಾ ಇಲ್ಲ ಸರ್. ಆಗಲ್ಲಪ್ಪ. ಕಚ್ಚಿದ್ದ ನಿನ್ಗೆ? ಒದ್ದಿದ್ದ ಸರ್? ಅದು ಅದ್ರ ವಾಸನೆಗೆ ಇದಾಗಿದ್ದು ಸರ್. ವಾಸನೆಗಾಗಿದೆ. ಮನೆ ಎದುರುಗಡೆ ಓಡಾಡ್ತಾ ಇದ್ದು. ಜಾಸ್ತಿ ಓಡಾಡ್ತಾವ ಇಲ್ಲಿ? ಯಾರು ಬರಲ್ಲ, ಗೌರ್ಮೆಂಟ್ ಯಾರು ಬರಲ್ಲ ಇಲ್ಲಿ? ನಿಮ್ಗೆ ಯಾವ ತರ ಸೌಂಡ್ ಬರುತ್ತೆ ಆತರ ಬಂದಾಗ? ಯಾವ ತರ ತೋರ್ಸಿ, ಜೋರಾಗಿ ಹೇಳಿ, ಕ್ಯಾಚ್ ಆಗ್ಬೇಕು ಅವ್ರಿಗೆ. ಒಬ್ಬೊಬ್ರೆ ಮಾಡಿ. ಹೇಳಿ. ಯಾವ ಬೆಳಿಗ್ಗೆಯಿಂದ ಎಸತಿ ಅನ್ಸುತ್ತದಾರ? 4-5 ಕಿತ. ನಮ್ಮ ಅಮ್ಮಗೂ ಸೇಮ್ ಪ್ರಾಬ್ಲಮ್ ಸರ್. ನಿಮ್ಗೂ ಸೇಮ್ ಅಮ್ಮ? ಹೋಗೋಣ. ನಿಮ್ಗೆ ಅನಿಸ್ತಮ್ಮ? ಹೇಳಿ. ಅದೇ ಹೆಂಗ್ ಬರುತ್ತೆ? ಯಾವ ತರ ಬರುತ್ತೆ? ಒಬ್ರು ನಿಮ್ಗಾಯ್ತು, ನಿಮ್ಗೆ ಯಾವ ತರ ಬರುತ್ತೆ ಹೇಳಿ ಸರ್? ಅದು ಯಾಕೆ ಒಂದು 3 ಜನಕ್ಕೆ 75,000 ತಗೊಂಬನ್ನಿ. ಕ್ಯಾಶ್ ನಿಮ್ದು ಇದಮ್ಮ? ಕ್ಯಾಶ್ ಕೊಟ್ರದ ಚೆಕ್ ಕೊಡ್ಸೋದ? ನಿಮ್ಗೆ ಏನ್ ಮಾಡೋದು? ಕ್ಯಾಶ್ ಕೊಟ್ಬಿಡ್ದ? 3 ಜನಕ್ಕೆ ತಗೊಂಬನ್ನಿ. 3 ಜನ ಬಂದಿರೋದು ಇಲ್ಲಿ. ಚೆಕ್ ಮಾಡ್ತಾರೆ ಸರ್ ಫಸ್ಟ್. ಫ್ಯಾಮಿಲಿ ಎಲ್ಲ ಸೇರ್ಸ್ ಬಂದಿದೆ. 1 ನಿಮಿಷ ಸೇರ್ಸ್ ಬಂದಿದೆ. ಅಮ್ಮ ಹೇಳಿಮ್ಮ, ಹೆಂಗ್ ಬರುತ್ತೆ? ಜೋರ ಹೇಳಿ. ಕೊರಕೆ ತರ ಆಗುತ್ತೆ ನಿಮ್ಗೆ. ನಿಮ್ ಮನೆ ಮುಂದೆ ಎಷ್ಟು ಕತ್ತೆ ಹೋಯ್ತು? ಅದ ಎಷ್ಟು ಅಂದಾಜು? ಕತ್ತೆ ಬಂದಾಗೆಲ್ಲ ಈ ತರ ಆಗತ್ತೆ ನಿಮ್ಗೆ? ಮುಖ ಮುಚ್ಕೊಂಡ್ಬಿಡ್ತೀರಲ್ಲ ನೀವು? ಕತ್ತೆ ಬಂದಾಗೆಲ್ಲ ಈ ತರ ಮುಚ್ಕೊಂಡ್ಬಿಡ್ತೀರಾ? ಒಳ್ಳೇದು, ಅವಾಗ ಸ್ಮೆಲ್ ಬರಲ್ಲ ನಿಮ್ಗೆ. ಆ ಕಾಲು ಸರ್, ನಮ್ಮ ಅಜ್ಜಿ ಇದ್ದಕ್ಕಿದ್ದಂಗೆ ರಾತ್ರಿ ಅದ್ಬಿಟ್ಟು ನಮ್ ತಾತ ನಿಂಗೆ ಜಾಡ್ಸು ಹೊತ್ಬಿಟ್ರು. ಹೌದಾ? ಹಂಗೆಲ್ಲ ಆಗ್ತಿದ್ಯಾ? ಹೆಂಗ್ ಮಾಡಿದ್ರೆ ತೋರ್ಸಿ. ಹೆಂಗ್ ಓದ್ರಿ? ಬೇಡವಾ? ಸುಮ್ನೆ ಹಂಗೆ ಓದಿರಿ. ಇಲ್ಲಿ ಮುಂದೆ ಬನ್ರಿ. ಹಿಂಗಲ್ಲ, ಹಿಂಗೆ ಕತ್ತೆದ್ ಹಿಂಗಾಗತ್ತೆ ಸರ್. ಈ ತರ ನೋಡಿ ಅನ್ಸುತ್ತೆ. ತೋರ್ಸ, 2 ಸಲ ತೋರ್ಸಜ್ಜ ಸರಿಯಾಗಿ. ದಿನಕ್ಕೆ ಎಸತಿ ಆಗತ್ತೆ ತರ ಕರೆಕ್ಟ್ ತೋರ್ಸಿ. ಕಾಣಿಸ್ಬೇಕಲ್ಲ ನನಗೆ. ರಾತ್ರಿ ನಾನು ಕೂಗ್ತೀನಿ. ರಾತ್ರಿ ಫಸ್ಟ್ ಈ ತರ ಸೌಂಡ್ ಬರುತ್ತೆ ಅಂತೀವಿ, ಆಮೇಲೆ ಕಾಲಿಗೆ ಸ್ಟಾರ್ಟ್ ಆಗುತ್ತೆ ಸರ್. ನಿಮ್ಗೆ ಹಂಗೆ ಫ್ರಂಟ್ ಹೆಣ್ಣು ಕತ್ತೆ ಸರ್. ಅದು ಹೆಂಗೆ? ಅದು ಹೆಣ್ಣು ಕತ್ತೆ ಮುಂದೆ ಒದಿಯುತ್ತೆ. ಇದೇನ್ ಗೊತ್ತಾ? ನಾವು ಕಾಸು ಕೊಡ್ತೀವಲ್ಲ, ಅವ್ರು ಕಳಿಸ್ಬೇಕು. ಕಾಲು ಸರ್ ನೋಡಿ ಅವ್ರಿಗೆ ತೋರಿಸ್ತಾ ಇದೀನಿ. ಇವ್ರಿಗೂ ಕತ್ತೆ ಕಾಯಿಲೆ ಬಂದಿದೆ. ಓದಿರಮ್ಮ. ಹಂಗೆ ಆಗುತ್ತೆ. ಬಂತಪ್ಪ ಕ್ಯಾಶು? ನಿಮ್ದು ಆಧಾರ್ ಕಾರ್ಡ್ ಎಲ್ಲ ಇದೆಯಮ್ಮ? ಎಲ್ಲ ಇದೆ. ನಾವು ರೆಕಾರ್ಡ್ ಮಾಡಿ ಕಳ್ಸಿಲ್ಲ ಅಂದ್ರೆ ದುಡ್ಡು ನಿಮ್ಗೆ ಕೊಡಲ್ಲ. ಸಮಯ ಪ್ರೂಫ್ ತೋರಿಸ್ಬೇಕು. ಅದೇ ಜೋರಾಗಿ ಕೂಗ್ರಿ. ಇದು ಕತ್ತೆ ಕೂಗ್ದಂಗಿಲ್ಲ. ಕತ್ತೆ ಹೆಂಗ್ ಕೂಗೋದು? ಕತ್ತೆ ಹೆಂಗ್ ಕೂಗುತ್ತಪ್ಪ? ಅಲ್ಲ, ಕಫ ತೆಗಿಬೇಡಮ್ಮ, ಕತ್ತೆ ತರ. ಸರ್ ಕೇಳಿಸ್ತಿದ್ಯಾ? ಸರ್ ಆಯ್ತು ಸರ್. ಇಲ್ಲಿ ಕೇಳಿಸ್ತಿಲ್ಲ. ಒಂಚೂರು ಜೋರಾಗಿ ಕೂಗ್ತೇನೆ ಸರ್. ಸಾಕು ನಿಮ್ಗೆ ಸರ್? ಓಹೋ ಹಂಗ್ ಮಾಡ್ಲಾ ಸರ್? ಸರಿ ಸರ್, ಆಯ್ತು. ಓಕೆ ಸರ್, ಆಯ್ತು, ಕೊಟ್ಬಿಡ್ತೀನಿ ಸರ್. ಅದ್ ಹೆಂಗ್ ಪಾಸ್ ಆಗುತ್ತೆ? ಮುಸಿ ಓಡ್ ತೋರ್ಸ್ರಮ್ಮ. ಎಲ್ಲ ಸರ್ ಇದೆ. ರಾತ್ರಿ ಹೊತ್ತು ಮಲಗಿರ್ತೀನ ಸರ್. ತೋರ್ಸಿ ನಿಮ್ಗೂ ಸೌಂಡ್ ಮಾಡ್ಬಿಟ್ಟು ಹೋಗುತ್ತಲ್ಲ ಅಜ್ಜಿ. ನಿಮ್ಗೇನು ಕಾಲು ನೋವು ಬಂತಮ್ಮ? ಫಸ್ಟ್ ನಿಮ್ಗೆ ಕೊಟ್ಬಿಡ್ತೀನಿ, ನೀವು ಹೊಡ್ಬಿಡ್ರಿ. ಸೈನ್ ಮಾಡಕ್ ಬರುತ್ತಾ? ಆ ಕಾಲು ತೋರಿಸಿ. ಎಷ್ಟು ಉದ್ದ ಆಗಿದೆ ಅದು? ಕೂಗ್ಬಿಟ್ಟು ಆಮೇಲೆ ಕಾಲು ಒದರುತ್ತೀವಿ ಸರ್. ಏನ್ ಕೂಗ್ತಾನೆ ಇಲ್ಲ ಅವರು? ಕೂಗಮ್ಮ.
ಅವರು ಏನ್ ಹೇಳ್ತಾರೆ ಗೊತ್ತಾ, ಕತ್ತೆ 20 ಸಾವಿರ ಕೊಟ್ಬಿಡಿ ಅಂತಂದ್ರೆ ಅದಕ್ಕೆ ಮುಂಚೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ಬೇಕಲ್ಲ, ಔಷಧಿ ಹಾಕಿ ಒಂದು ಇಂಜೆಕ್ಷನ್ ಕೊಡಿ ಅಂತಾರೆ. ಇಂಜೆಕ್ಷನ್ ತಗೊಂಡ್ಬಿಡ್ತೀನಿ, ಇಲ್ಲೇ ರೀ ಇಂಜೆಕ್ಷನ್ ತಗೋಬೇಕು ನೀವೆಲ್ಲ. ಬರ್ತೀನಿ. ಸರ್, ಡಾಕ್ಟರ್ ಸರ್ ಬನ್ನಿ ಇಲ್ಲಿ. ನಮ್ಗೆ ಇಂಜೆಕ್ಷನ್ ಬೇಡ, ಮಾತ್ರೆ ತಗೋತೀವಿ, ದುಡ್ಡು ಕೊಟ್ಬಿಡಿ. ಹಾ, ನಾವ್ ಈ ಕಡೆ ಹೋಗ್ತಾ ಇದ್ವಿ, ಅರ್ಜೆಂಟ್ ನಾವು ಮನೆಗೆ ಹೋಗ್ಬೇಕು, ಅದೇ ಕೂಕೊಂಡೇ ಹೋಗ್ತೀವಿ ಸರ್. ಬನ್ನಿ ಬಾಬು ರೆಡಿ. ಐದ ಕತ್ತದ ಇದು. ಇವಾಗ ಏನಪ್ಪ ಟ್ಯಾಬ್ಲೆಟ್ ಕೊಡಕ್ಕಾಗಲ್ಲ. ಅಲ್ಲ ಏನಾಗಿದೆ ಗೊತ್ತಮ್ಮ, ಮಾತ್ರೆ ಖಾಲಿ ಆಗಿದೆ, ಇಂಜೆಕ್ಷನ್ ತಗೊಳ್ಳಿ, ಏನಾಗಲ್ಲ. ಅದೇನಿಲ್ಲ, 1-2 ಅವರ್ ಚಕ್ಕರ್ ಬರುತ್ತೆ ಅಷ್ಟೇ, ಆಮೇಲೆ ಆರಾಮಾಗುತ್ತೆ. ಮಾತ್ರೆ ಖಾಲಿ ಆಗೈತಲ್ಲ, ಅಲ್ಲೇ ತಗೋತೀರಾ? ಅದ್ ತಗೊಂಡ್ ಬಂದ್ಮೇಲೆ ಒಂದ್ ರೆಸಿಪ್ಟ್ ಕೊಡ್ತಾರೆ, ಅದ್ ತಗೊಂಬಂದ್ ಕೊಡಿ, ಅವಾಗ ಕಾಸು ಕೊಡ್ತೀನಿ, ಆಯ್ತಾ? ಒಳಗೆ ಕ್ಯಾಮ್ರಾ ಐತೆ. ಇದು ಕುರಿಗಳ ಸ್ವಾಮಿ ಕುರಿಗಳಂತ ಕಾಮಿಡಿ ಪ್ರೋಗ್ರಾಮ್. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗ್ಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ ಅಮ್ಮನ ಸ್ವೀಕರಿಸಬೇಕು. ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಅವರಿಂದ ಈ ಒಂದು ಕಾಣಿಕೆ ಇದನ್ನು ಸ್ವೀಕರಿಸಬೇಕು. ಮಹಾರಾಜ ಟೆಲಿಕಾಂ ಬ್ಯಾಂಕ್ ಕಾಲೋನಿ ಅವರಿಂದ ಈ ಒಂದು ಕಾಣಿಕೆ ಇದು ತಾವು ಸ್ವೀಕರಿಸಬೇಕು ಅಮ್ಮ.